ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಮಿಡ್ ಟರ್ಮ್ದಲ್ಲಿ ಬರುವಂಥ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇ ಪ್ರಾಬ್ಲಮ್ಮು ಈ ಅಡ್ಮಿಷನ್ ಆಫ್ ಪಾರ್ಟ್ನರ್ ಮೇಲೆ ಬರುತ್ತೆ. ಸೊ ಇಲ್ಲಿ ನಾವು PVDನ ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡಬೇಕು. ಯಾಕಂದರೆ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ ಅನ್ನೋದನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ರಿವ್ಯಾಲ್ಯೂಷನ್ ಅಕೌಂಟ್ಗೆ ಇಫೆಕ್ಟ್ ಕೊಡಬೇಕು. ಸೊ ಇದರಲ್ಲಿ ನ್ಯೂ ಪಾರ್ಟ್ನರ್ ಇದ್ದವ ಕ್ಯಾಪಿಟಲು ತಂದಿರ್ತಾನೆ ಮತ್ತು ಗುಡ್ ವಿಲ್ ತಂದಿರ್ತಾನೆ. ಗುಡ್ ವಿಲ್ ಇದ್ದಿದ್ದನ್ನ ಪಾರ್ಟ್ನರ್ ಇದ್ದವರ ವಿಡ್ರಾನ್ ಮಾಡಿದರು. ಈ ಪ್ರಾಬ್ಲಮ್ದಲ್ಲಿ AS26 ಪ್ರಕಾರ ನಾವು ಟ್ರೀಟ್ಮೆಂಟ್ನ ಮಾಡಬೇಕು. ಸೊ ಈ ಪ್ರಾಬ್ಲಮ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಬಿಡಿಸಿ ತೋರಿಸ್ತೀನಿ. ಸೆಕೆಂಡ್ ಪ್ರಾಬ್ಲಮ್ ಕೂಡ ಅಡ್ಮಿಷನ್ ಆಫ್ ಪಾರ್ಟ್ನರ್ ಮೇಲೆ ಬಂದಿರುತ್ತೆ. ಇಲ್ಲೂ ಕೂಡ PVD ಭಾಳ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಇಲ್ಲಿ ನ್ಯೂ ಪಾರ್ಟ್ನರ್ ಇದ್ದವ ಕ್ಯಾಪಿಟಲ್ ಅಷ್ಟು ತಂದಿರ್ತಾನೋ, ಈ ಗುಡ್ ವಿಲನ್ನು ಫರ್ಮ್ ಇದ್ದಿದ್ದು ವ್ಯಾಲ್ಯೂಷನ್ ಮಾಡಿರ್ತೈತಿ. ಸೊ ಅದರ ಜೊತೆಗೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಕೂಡ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಏನು ನ್ಯೂ ಪಾರ್ಟ್ನರ್ ಇದ್ದಾವ ಗುಡ್ ವಿಲ್ ತಂದಿರ್ತಾನೋ ಆ ಬೇಸ್ ಮೇಲೆ ನಾವು ಈ ಕ್ಯಾಪಿಟಲ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಹೀಗಾಗಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡಿಸಿ ನಿಮಗೆ ಕಳಿಸ್ತೀನಿ. ಸೊ ನೆಕ್ಸ್ಟ್ 29th ಕ್ವಶನ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಮೇಲೆ ಬಂದಿರುತ್ತೆ. ಇಲ್ಲೂ ಕೂಡ PVD ಅಡ್ಜಸ್ಟ್ಮೆಂಟ ವೆರಿ ಇಂಪಾರ್ಟೆಂಟ. ಸೊ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ 35,000ನ ಅನಿತಾ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಉಳ್ಕಿದ್ದನ್ನು ಲೋನ್ ಅಂತೇಳಿ ಟ್ರೀಟ್ಮೆಂಟ್ ಮಾಡ್ಯಾರ. ಸೊ ಇಲ್ಲಿ ಕ್ಯಾಶ್ ಪೇಮೆಂಟ್ ಆಗಿರ್ತೈತಿ. ಸೊ ಅದಕ್ಕೆ ಕ್ಯಾಶ್ ಅಕೌಂಟ್ ಒಳಗೆ ರೆಡ್ಯೂಸ್ ಮಾಡಿ ಆಕೆ ಅಕೌಂಟಿಗೆ ಡೆಬಿಟ್ ಮಾಡಬೇಕು. ಸೊ ಇನ್ನು ರಿಮೈನಿಂಗ್ ಏನು ಬ್ಯಾಲೆನ್ಸ್ ಉಳಿತೈತಿ ಅದನ್ನು ಲೋನ್ ಅಂತ ಟ್ರೀಟ್ ಮಾಡಿ ಲಯಬಿಲಿಟಿ ಸೈಡ ಲೋನ್ ಅಂತೇಳಿ ಅನಿತಾ ಲೋನ್ ಅಂತೇಳಿ ಇಡಬೇಕು. ನೆಕ್ಸ್ಟ್ 30th ಕ್ವಶನ್ಸ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ ಮೇಲೆ ಬಂದಿರುತ್ತೆ. ಸೊ ಇಲ್ಲಿ ಗುಡ್ ವಿಲ್ ಕೊಟ್ಟದನ್ನು. ಸೊ ಗುಡ್ ವಿಲ್ ಟ್ರೀಟ್ಮೆಂಟ್ ಹೆಂಗಿರ್ತಿತ್ತು ಅಂತಂದ್ರೆ ಈ ಇನ್ಟ್ಯಾಂಜಿಬಲ್ ಅಸೆಟ್ ಗುಡ್ ವಿಲ್ ಇರಲಿ, ಕಾಪಿರೈಟ್ ಇರಲಿ, ಪೇಟೆಂಟ್ ಯಾವುದೇ ಇದ್ರೂ ಕೂಡ ಅದು ಏನಾದರೂ ರಿಯಲೈಸ್ ಆದ್ರೆ ಅಷ್ಟು ನಾವು ರಿವ್ಯಾಲ್ಯೂಷನ್ ಅಕೌಂಟ್ಗೆ ಟ್ರೀಟ್ಮೆಂಟ್ ಮಾಡಬೇಕು. ಇಲ್ಲಂದ್ರೆ ಅದನ್ನು ವರ್ತ್ಲೆಸ್ ಅದು ತೊಗೋಬೇಕು, ಅಷ್ಟು ಲಾಸ್ ಆಗ್ತೈತಿ ಫರ್ಮ್. ಸೊ ಇನ್ನು ವೆರಿ ಇಂಪಾರ್ಟೆಂಟ್ ಇದ್ರೊಳಗೆ ಏನಪ್ಪ ಅಂತಂದ್ರೆ ಇಲ್ಲಿ BOD ಏನೈತಿಲ್ಲ ಅದ್ರ ಮ್ಯಾಗ 500 ಏನು ಮಾಡಿದನಪ್ಪ ಅಂದ್ರೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ಯಾನು. ಸೊ ಅದನ್ನು ಕೂಡ ನಾವು ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಅಂತೇಳಿ ಪೇಮೆಂಟ್ ಮಾಡಬೇಕು. ಇನ್ನು ಇಲ್ಲಿ ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್ ಆಫ್ ಫರ್ಮ್ ಇದ್ದಿದ್ದು ಪೇಡ್ ಮಾಡೈತಿ, ನೋ ಇಶ್ಯೂ. ಇನ್ನು 31st ಪ್ರಾಬ್ಲಮ್ಸ್ ಏನೈತಪ್ಪ ಅಂತಂದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಪಾರ್ಟ್ನರ್ ಇದ್ದವ ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್ನ ಪೇಡ್ ಮಾಡಿರ್ತಾನೋ. ಸೊ ಅದಕ್ಕೆ ಹೀಗಾಗಿ ನಾವು ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್ ಎಷ್ಟಾಗೈತಿ 1000 ಆಗೈತಿ. ಬಟ್ ಅದನ್ನು ರೆಮ್ಯೂನರೇಷನ್ 2000 ತೊಗೊಂಡು ನನ್ನಲ್ಲಿ ಇಲ್ಲಿ 2000ನ ನಾವು ಕನ್ಸಿಡರ್ ಮಾಡಬೇಕು ರಿವ್ಯಾಲ್ಯೂಷನ್ ಅಕೌಂಟ್. ಸೊ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ 32nd ಪ್ರಾಬ್ಲಮ್ ಯಾವ್ದು ಇರ್ತಿತ್ತಪ್ಪ ಅಂದರೆ ಇಶ್ಯೂ ಆಫ್ ಶೇರ್ಸ್ ಇರ್ತದೆ. ಅದರಲ್ಲಿ ಏನಿರ್ತೈತಪ್ಪ ಅಂದ್ರೆ ಪ್ರೀಮಿಯಮ್ ಮಾತ್ರ ಕೇಳ್ತಾನು, ಡಿಸ್ಕೌಂಟ್ ಆಗಲಿ ಆ್ಯಡ್ ಪಾರ್ ಆಗಲಿ ಕೇಳೋದು ಭಾಳ ಕಡಿಮೆ. ಸೊ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ 1000ನ ಪವರ್ ಫೀಚರ್ ಆಗ್ಯಾವು, ಬಟ್ 800 ಏನಾಗೈತಪ್ಪ ಅಂತಂದ್ರೆ ಫುಲ್ಲಿ ಪೇಡಪ್ ಆಗೈತೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ ಮತ್ತು ಈಸಿ ಪ್ರಾಬ್ಲಮ್ಸ್. ಇವನ್ನೆಲ್ಲನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದ್ರೆ ಸಾಲ್ವ್ ಔಟ್ ಮಾಡಿ ನಿಮಗೆ ಕಳಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.